ಮಾರ್ನಿಂಗ್. ಹಾಯ್, ಎಲ್ಲರೂ ಹೇಗಿದ್ದೀರಿ? ಇವತ್ತು ಶನಿವಾರ. ಎಲ್ಲರದ್ದು ತಿಂಡಿ ಆಯಿತಾ? ಆರಾಮಿದ್ದೀರಾ? ಓಕೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಯೂಟ್ಯೂಬ್ ಚಾನೆಲ್ ಹೆಸರೇನು ಗೊತ್ತಾ? ಅಮೇಝಿಂಗ್ ಶಿವಾನಿ @6666 ಅಂತ. ಸೊ ನಾನೀಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವುದೇ ವ್ಲಾಗ್ ಮಾಡಿಲ್ಲ ಅಥವಾ ಹೊಸ ಕಂಟೆಂಟ್ಗಳನ್ನೇನು ಕೊಟ್ಟಿಲ್ಲ. ಜಸ್ಟ್ ದೇವರ ಸ್ತೋತ್ರ ಮತ್ತು ಮಂತ್ರಗಳನ್ನ ಹಾಕ್ತಾ ಇರ್ತೀನಿ ಅಷ್ಟೇ. ಸೊ ಇವತ್ತು ನಿಮ್ಮ ಜೊತೆ ನಾನು ಒಂದು ಹೊಸ ಟಾಪಿಕ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ತುಂಬ ಸ್ವಲ್ಪ ವೈಟ್ ಹೇರ್ಸ್ ಇದೆ. ಯಾರಿಗೆಲ್ಲ ವೈಟ್ ಹೇರ್ಸ್ ಇದೆಯೋ ದಯವಿಟ್ಟು ಈ ಕಲರ್ಸನ್ನು ಹಚ್ಕೊಳಕ್ಕೆ ಹೋಗಬೇಡಿ. ಕೆಮಿಕಲ್ಸ್ ಅದು ಹಚ್ಕೊಂಡಷ್ಟು ತಲೆ ಬರೋ ಉಳಿದಿರೋ ಬಿಳಿ ಕೂದಲು, ಬ್ಲ್ಯಾಕ್ ಕೂದಲುಗಳೆಲ್ಲ ವೈಟ್ ಆಗಿಬಿಡುತ್ತೆ, ಎಲ್ಲ ತಲೆ ಫುಲ್ ವೈಟ್ ಆಗಿಬಿಡುತ್ತೆ. ಸೊ ಬೆಟರ್ ಆಪ್ಷನ್ ಏನು ಗೊತ್ತಾ? ಮೆಹಂದಿ. ಸೊ ನಾನಿವತ್ತು ನಿಮಗೆ ಮೆಹಂದಿನ ಯಾವ ಥರ ಹಚ್ಕೊಳ್ಳೋದು, ಯಾವ ಥರ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಫಸ್ಟು ಯಾವುದಾದ್ರೂ ಮೆಹಂದಿ ಪೌಡರ್ ತೊಗೊಳ್ಳಿ, ಆಯಿತಾ? ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕು, ನಿಮ್ಮ ಹೇರು ಸಪೋಸ್ ದೊಡ್ಡದಿದ್ದರೆ, ತುಂಬ ಉದ್ದ ಇದ್ದರೆ ಜಾಸ್ತಿ ತೊಗೊಳ್ಳಿ. ಹೇರ್ ತುಂಬ ಶಾರ್ಟ್ ಇದ್ದರೆ ಸ್ವಲ್ಪ ಪೌಡ್ರ್ ತೊಗೊಳ್ಳಿ. ಅದಾದಮೇಲೆ ಮೊಸರು ತೊಗೊಳ್ಳಿ, ಓಕೆನಾ? ಮೊಸರು ಆದಮೇಲೆ ನಿಂಬೆಹಣ್ಣು. ನಾನಿಲ್ಲಿ ಜಾಸ್ತಿ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಹತ್ರ ತುಂಬ ನಿಂಬೆಹಣ್ಣುಗಳಿದೆ. ಸೊ ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಹೆಚ್ಚು ಅಂದರೆ ಒಂದು ಅಥವಾ 2 ನಿಂಬೆಹಣ್ಣನ್ನು ಹಾಕಿ. ಇದು ಒಂದರಲ್ಲಿ 2 ಕಟ್ ಮಾಡಿರೋದು. ಸೊ ಅದಾದಮೇಲೆ ಇದು ಕೊಬ್ಬರಿ ಎಣ್ಣೆ, ಆಯಿತಾ? ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಬಂದು ಯೂಕಲಿಪ್ಟಿಸ್ ಆಯಿಲ್ ಅಂತ ಹೇಳಿ, ನೀಲಗಿರಿ ತೈಲ. ನಾವು ಯಾಕೆ ಮೆಹಂದಿ ಮಿಕ್ಸ್ ಮಾಡಬೇಕಾದ್ರೆ, ತಲೆಗೆ ಹಚ್ಕೊಳ್ಬೇಕಂದ್ರೆ ನಾವು ಇದನ್ನು ಹಾಕಲೇಬೇಕು. ಮೆಹಂದಿಗೆ 2-3 ಡ್ರಾಪ್ಸ್ ಹಾಕಲೇಬೇಕು. ಹಾಕಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಮೆಹಂದಿ ತಲೆಗೆ ಡೈರೆಕ್ಟಾಗಿ ಇದೆಲ್ಲ ಹಾಕ್ದೇ ಹಂಗೆ ಹಾಕಿಬಿಟ್ರೆ ಕೋಲ್ಡ್ ಆಗಿಬಿಡುತ್ತೆ, ಸೈನಸ್ ಆಗಿಬಿಡುತ್ತೆ. ಸೊ ಇದನ್ನು ನೀವು ಇದು ಮೆಹಂದಿ ಕಲಿಸ್ಬೇಕಾದ್ರೆ ಒಂದು 3-4 ಹನಿ ಹಾಕಿದ್ರೆ ನಿಮಗೆ ಕೋಲ್ಡ್ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ ಮಿಕ್ಸ್ ಮಾಡ್ತೀವಿ, ಓಕೆನಾ? ಒಂದೊಂದೇ ಫಸ್ಟು ಇದಕ್ಕೆ ಸ್ವಲ್ಪ ಮೊಸರು ಹಾಕೋಣ. ಮೊಸರು ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ನಾನು ಮೆಹಂದಿ ಪೌಡರ್ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಕಲರ್ ಹಚ್ಚಿ ಎಲ್ಲ ವೈಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ನಾನು ಮೊಸರನ್ನ ತೊಗೊಂಡಿದ್ದೀನಿ, ಓಕೆ? ನೀವು ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಪೌಡ್ರು ಸ್ವಲ್ಪ ತೊಗೊಂಡ್ರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಜಾಸ್ತಿ ಪೌಡ್ರು ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ, ಓಕೆ? ಸೊ ಈ ಥರ ಮಿಕ್ಸ್ ಮಾಡಬೇಕು, ಓಕೆನಾ? ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ ನಾನು. ನೀರನ್ನು ಕೂಡ ಸೇರಿಸ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ನಿಂಬೆಹಣ್ಣಲ್ಲಿರೋ ಬೀಜಗಳೆಲ್ಲ ತೆಗೆದುಬಿಟ್ಟು ಇದನ್ನು ಡೈರೆಕ್ಟಾಗಿ ಅದರೊಳಗಡೆ ಹೆಣ್ತೀನಿ, ಓಕೆ? ಸೊ ಇವಾಗ ನಿಂಬೆಹಣ್ಣನ್ನು ಹೆಣ್ತಾ ಇದ್ದೀನಿ ಇದಕ್ಕೆ. ನನ್ನ ಹತ್ರ ನಿಂಬೆಹಣ್ಣು ತುಂಬ ಇದೆ, ಸೊ ಹಾಗಾಗಿ ನಾನು ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ನಿಮಗೇನಿಲ್ಲ, ಒಂದು ನಿಂಬೆಹಣ್ಣು ಅಥವಾ ಒಂದು ಇದ್ದರೆ 2 ಹಾಕಿ, ಇಲ್ಲ ಅಂದರೆ 1 ಹಾಕಿ ಸಾಕು, ಓಕೆ? ಸಖತ್ ಕಲರ್ ಬರುತ್ತೆ. ನಿಂಬೆಹಣ್ಣು ಹಾಕೋದ್ರಿಂದ ತುಂಬ ಹೇರ್ ಶೈನಿಂಗ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಇವಾಗ ನಾನೇನು ಹಾಕಿದ್ದೀನಿ ಅಂದರೆ ಮೊಸರು ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸೊ ಈಗ
ನಾನು ನಿಂಬೆ ಹುಳಿ ಎಲ್ಲ ಹಾಕಿದ್ದೀನಿ, ಓಕೆನಾ. ನಿಂಬೆ ಹುಳಿ ಹಾಕಿದ ನಂತರ ಸೊ ಇವಾಗ ಏನು ಹಾಕ್ತೀನಿ ಅಂದರೆ ಯೂಕಲಿಪ್ಟಸ್ ಆಯಿಲನ್ನು ಹಾಕ್ತೀನಿ, ಅಂದರೆ ನೀಲಗಿರಿ ತೈಲನ ಹಾಕ್ತೀನಿ. ಓಕೆ, 1 2 3 4 ಸಾಕು, ಇಷ್ಟೇ ಸಾಕು, ಓಕೆನಾ. ಅದಾದ ನಂತರ ಏನು ಹಾಕ್ತೀನಿ ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ, ಇಷ್ಟು ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಓಕೆ, ಈಗ ಮಿಕ್ಸ್ ಮಾಡೋಣ. ಓಕೆ, ಎಷ್ಟು ಚೆನ್ನಾಗಿ ಇದಾಗುತ್ತೆ ಅಂದರೆ ನೀಲಗಿರಿ ತೈಲ, ಕೊಬ್ಬರಿ ಎಣ್ಣೆ, ಮೆಹಂದಿ ಮತ್ತು ನೀರು, ಮೊಸರು, ನಿಂಬೆಹಣ್ಣು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಸೂಪರಾಗಿರುತ್ತೆ. ಕಲರು ಬ್ರೌನಿಷಾಗಿ ಬರುತ್ತೆ. ನನಗೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ಸೊ ಹಾಗಾಗಿ ನಿಮಗೆ ಕ್ಲೀನಾಗಿ ತೋರ್ಸೋಕ್ಕಾಗ್ತಿಲ್ಲ. ಜಸ್ಟ್ ಮಿನಿಟ್. ಓಕೆ, ಈಗ ಎಲ್ಲ ಕಲಿಸಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ ಆದಷ್ಟು. ಸೊ ಸ್ವಲ್ಪ ನೀರು ಗಟ್ಟಿ ಆಯಿತು ಅಂತ ಹೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಬಿಟ್ಟೆ, ಹಾಗಾಗಿ ಸ್ವಲ್ಪ ತೆಳುವಾಗೋಗಿದೆ. ನೀವು ನೀರನ್ನ ನೋಡ್ಕೊಂಡು ಹಾಕಿ, ಸ್ವಲ್ಪ ಹಾಕಿ, ಓಕೆನಾ. ಒಂದು ಸ್ವಲ್ಪ ನೀರು ಜಾಸ್ತಿ ಆಗ್ಬಿಡ್ತು, ಸೊ ಹಾಗಾಗಿ ಈ ಥರ ಆಗಿದೆ, ಆಯಿತಾ. ಸೊ ಇದಕ್ಕೆ ನಾವು ಏನೇನೆಲ್ಲ ಹಾಕಿದ್ವಿ ಅಂತ ನೆನಪಿದೆ ಅಲ್ವಾ. ಮೆಹಂದಿ, ಮೊಸರು ಮತ್ತು ನೀಲಗಿರಿ ತೈಲ, ಕೊಬ್ಬರಿ ಎಣ್ಣೆ, ನೀರು ಮತ್ತು ನಿಂಬೆಹಣ್ಣು. ಇದು ಒಂದು ರೀತಿಯ ವಿಧಾನ. ನೀವು ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ ನಿಮಗೆ. ಮೆಹಂದಿ ಯಾವ ಥರ ತಲೆಗೆ ಹಚ್ಕೋಬೇಕಂದ್ರೆ ಯಾವ್ಯಾವ ಥರ ಕಲಿಸ್ಕೋಬೇಕು, ಯಾವ ಥರ ಹಚ್ಚಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಕೊಡ್ತಾರೆ. ಬಟ್ ನಾನು ಈ ಥರ ನಾನು ಅಪ್ಲೈ ಮಾಡೋದು. ನೀರು ಸ್ವಲ್ಪ ಜಾಸ್ತಿ ಆಗಿದೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಎಷ್ಟೊತ್ತು ಬಿಡಬೇಕು ಗೊತ್ತಾ. ಇವಾಗ ಕಲಸಿ ಇಟ್ಬಿಟ್ಟು ನೈಟೆಲ್ಲ ಫುಲ್ಲು ಅದು ಮ್ಯಾಗ್ನೆಟ್ ಆಗುತ್ತೆ, ಆಯಿತಾ. ಆದಮೇಲೆ ನೀವೇನು ಮಾಡಿ, ಒಂದು 4-5 ಅವರ್ಸ್ ಬಿಟ್ರೂ ಸಾಕು. 4-5 ಅವರ್ಸ್ ಬಿಟ್ರೂ ಎಲ್ಲ ಕಲರ್ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ನೀವು ಹಾಕ್ಬೋದು. ಅಕಸ್ಮಾತ್ ಇಲ್ಲ ಇವತ್ತು ಹಾಕೊಳ್ಳೋದು ಬೇಡ ಅಂದರೆ ಇವತ್ತು ಫುಲ್ಲು ಬಿಟ್ಬಿಡಿ. ನಾಳೆ ಬೆಳಗ್ಗೆ ಬಿಸಿಲನ್ನು ನೋಡ್ಕೊಂಡು ಹಚ್ಚಿ, ಬಿಸಿಲಲ್ಲಿ ಅರ್ಲಿ ಮಾರ್ನಿಂಗೆಲ್ಲ ಹಚ್ಚಕ್ಕೆ ಹೋಗಬೇಡಿ. ಬಿಸಿಲಿದ್ದಾಗ ಹಚ್ಕೊಳ್ಳಿ. ಹಚ್ಕೊಂಡು ಒಂದು ಹೇರ್ ಕ್ಯಾಪ್ ಹಾಕ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ಫುಲ್ ಡ್ರೈ ಆಗೋಕ್ಕೆ ಬಿಡಿ. ಒಂದು ಮಿನಿಮಮ್ 2 ಅವರ್ಸ್ ಅಂತೂ ಇರಲೇಬೇಕು. 2 ಅವರ್ಸ್ ಇದ್ದರೆ ಬೆಸ್ಟು. 3 ಅವರ್ಸ್ ಇದ್ದರೆ ಫುಲ್ಲು ಬ್ರೌನಿಷ್ ಆಗಿಬಿಡುತ್ತೆ, ಸಖತ್ತಾಗಿ ಕಲರ್ ಬರುತ್ತೆ. ಮತ್ತು ನಿಮ್ಮ ಹೇರು ತಿಕ್ಕಾಗಿ ಇದು ತುಂಬ ಸಣ್ಣಗಿದ್ದರೆ, ತೆಳುವಾಗಿದ್ದರೆ ನಿಮ್ಮ ಕೂದಲು, ಈ ಮೆಹಂದಿನ ಹಚ್ತಾ ಕೂದಲು ರಫ್ ಆಗುತ್ತೆ. ಆವಾಗ ನಿಮ್ಮ ಕೂದಲು, ತೆಳ್ಳಗಿರೋ ಕೂದಲು ತುಂಬ ತಿಕ್ಕಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಸೊ ಯಾರಿಗೆಲ್ಲ ವೈಟ್ ಹೇರ್ಸ್ ಪ್ರಾಬ್ಲಮ್ ಇದೆಯೋ, ಕಲರ್ ಹಚ್ಚಿ ಸಾಕಾಗಿದೆಯೋ, ಈ ಥರ ಹಚ್ಕೊಳ್ಳಿ ಮೆಹಂದಿನ. ವಾರಕ್ಕೆ 1 ಸಲ ಹಚ್ಚೋದು ಬೆಟರು. ಇಲ್ಲ ಟೈಮ್ ಇರಲ್ಲ ಅಥವಾ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗುತ್ತೆ ಹಾಗೆ ಹೀಗೆ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ 15 ದಿನಕ್ಕೊಂದು ಸಲ ಹಾಕ್ಕೊಳ್ಳಿ. ಇದನ್ನು ಹಾಕಿದ ಮೇಲೆ ಒಂದು 2-3 ಅವರ್ಸ್ ಬಿಟ್ಟು ಬರೀ ನೀರಲ್ಲಿ ತಲೆಗೆ ಸ್ನಾನ ಮಾಡಬೇಕು. ಶಾಂಪು ಎಲ್ಲ ಹಚ್ಚಬಾರ್ದು, ಇಲ್ಲಾಂದ್ರೆ ಹೋಗ್ಬಿಡುತ್ತದು. ಅದಾದಮೇಲೆ ನೆಕ್ಸ್ಟ್ ಡೇ ಇರುತ್ತಲ್ವ, ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಗೊತ್ತಾ, ತಲೆಗೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದಾಗ ಅದು ಫುಲ್ಲು ಕಂಡೀಷ್ನಿಂಗ್ ಆಗುತ್ತೆ. ಮೆಹಂದಿ ಹಾಕಿದ್ಮೇಲೆ ಕೂದಲು ಬಂದುಬಿಟ್ಟು ಡ್ರೈ ಆಗುತ್ತೆ, ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಮಾರನೇ ದಿವಸ ಮರಿದೇನೆ ಎಣ್ಣೆ ಹಾಕಬೇಕು. ಈವ್ನಿಂಗ್ ಏನಾದ್ರು ಹಚ್ಕೊಂಡ್ರೆ ನೈಟ್ ಫುಲ್ ಬಿಟ್ಬಿಡಿ. ಆಮೇಲೆ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ ಕೂದಲು, ಸಿಲ್ಕಿಯಾಗಿ ಸಕ್ಕತ್ತಾಗಿರುತ್ತೆ, ಕಲರೆಲ್ಲ ಬಂದಿರುತ್ತೆ. ಅದಾದಮೇಲೆ ನಿಮಗೆ ಇನ್ನೂ ಇಲ್ಲ ಬ್ರೌನ್ ಆಗಿದೆ, ತುಂಬಾ ಸ್ವಲ್ಪ ಕಲರ್ ಚೇಂಜ್ ಮಾಡೋಣ ಅಂತಂದರೆ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಬ್ಯಾಂಗಲ್ ಸ್ಟೋರಲ್ಲಾದರೂ ಸರಿ ಎಲ್ಲಾದರೂ ಸರಿ ಸಿಗುತ್ತೆ. ಆ ಇಂಡಿಗೋ ಪೌಡರ್ನ ತಂದುಬಿಟ್ಟು ಒಂದು ಸ್ವಲ್ಪ
ಬೆಚ್ಚಗಿರೋ ನೀರಲ್ಲಿ ಒಂದು 4-5 ಸ್ಪೂನು ಇಂಡಿಗೋ ಪೌಡರ್ನ ಕಲಿಸ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದನ್ನು ತಲೆಗೆ ಹಚ್ಚಿಬಿಟ್ಟು ಒಂದು 1 ಅವರ್ ಬಿಟ್ಬಿಟ್ಟು ಆಮೇಲೆ ಮತ್ತೆ ನೀಟಾಗಿ ಬರೀ ನೀರಲ್ಲಿ ತಲೆಗೆ ಸ್ನಾನ ಮಾಡಿ. ಆವಾಗ ಫುಲ್ ಬ್ಲ್ಯಾಕಿಶ್ ಆಗುತ್ತೆ. ಮೆಹಂದಿ ಪ್ಲಸ್ ಇಂಡಿಗೋ ಪೌಡರ್ ಎರಡೂ ಕಲರಿಂಗ್ ಆಗುತ್ತೆ ನಿಮ್ಮ ಹೇರಿಗೆ, ತುಂಬ ಚೆನ್ನಾಗಿರುತ್ತೆ. ಇದು ಬೆಸ್ಟ್ ಆಪ್ಷನ್ನು. ಯಾರಿಗೆಲ್ಲ ಬಿಳಿ ಕೂದಲಿದೆಯೋ, ವೈಟ್ ಹೇರ್ಸು, ಬೆಸ್ಟ್ ಆಪ್ಷನ್. ಯಾಕೆ ಗೊತ್ತಾ, ಪ್ರತಿ ಸಲ ನೀವು ಕಲರ್ ಹಚ್ತಾ ಹೋದರೆ ತಲೆಗೂ ಪ್ರಾಬ್ಲಮ್ಮು, ಕಣ್ಣಿಗೂ ಪ್ರಾಬ್ಲಮ್ಮು. ಸೊ ಗೋ ಫಾರ್ ದಿಸ್ ಮೆಹಂದಿ. ಓಕೆ, ಸೊ ಇದು ಇವತ್ತಿನ ವಿಷಯ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ಒಂದು ವಿಡಿಯೋ, ಈ ಕಂಟೆಂಟ್ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಅಗೇನ್ ಇನ್ನೊಂದು ವಿಷಯದ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.